ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ರೀ. ಇದು ಕರ್ಚಿಕಾಯಿ ಅಂತ ಹೇಳ್ತೀವಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವರ್ಷಕ್ಕೆ ಒಂದು ಸಲ ಮಾತ್ರ ಇದು ಸಿಗೋಕ್ಕೆ ಆಗುತ್ತೆ. ಇದನ್ನು ನಾನು ಇವತ್ತು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡ್ರಿ, ಇದೇ ಕರ್ಚಿಕಾಯಿ ಅಂತ ಹೇಳಿ ಇದ್ರದ್ದು ಸಿಪ್ಪೆನೆಲ್ಲ ಆ ಕಡೆ ಈ ಕಡೆ ಇವಾಗ ಚೌಳಿಕಾಯಿದೆಲ್ಲ ಸೋಸ್ತೀವಲ್ರಿ, ಈ ಥರ ಸೋಸಿ ಇದನ್ನು ಕ್ಲೀನಾಗಿ ಒಂದು 2 ರಿಂದ 3 ಸರಿ ಕ್ಲೀನಾಗಿ ತೊಳೆದು ನೋಡ್ರಿ ಇಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಹುರ್ಕೊಳ್ಬೇಕು. ಅದಕ್ಕೋಸ್ಕರ ನಾನೊಂದು ಹಂಚನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಇವಾಗ ಇದು ಕಾಯಕ್ಕೆ ಇಟ್ಕೊಂಡಿದ್ದೆ. ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಫುಲ್ ಡಾಟ್ ಡಾಟ್ ಬರಬೇಕು ಮತ್ತು ಫುಲ್ ಏನಂದರೆ ಕಲರು ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಕಡೆ ಇದು ಒಂದು ಫೇಮಸ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಇದು ವರ್ಷಕ್ಕೆ ಒಂದು ಸರಿ, ಅಂದರೆ ಈ ಮಳೆಗಾಲದಲ್ಲಿ ಮಾತ್ರ ಬರುತ್ತೆ. ಇದನ್ನು ತಿನ್ನಲೇಬೇಕಾಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದ್ರ ಬೆನಿಫಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಇದು ಶುಗರ್ ಇದ್ದವರಿಗೆ, BP ಇದ್ದವ್ರಿಗಂತೂ ಹೇಳಿ ಮಾಡಿಸಿದ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಲ್ಶಿಯಂ ಕೂಡ ಇರುತ್ತೆ, ಮೂಳೆಗಳು ಗಟ್ಟಿಯಾಗ್ತವೆ, ಎಲುಬುಗಳು ತುಂಬ ಗಟ್ಟಿಯಾಗ್ತವೆ. ಮತ್ತು ವಿಟಮಿನ್ಸ್ ಇರುತ್ತೆ ಫ್ರೆಂಡ್ಸ್, ಮ್ಯಾಗ್ನೀಷಿಯಮ್ 1, 2 ಹಲವಾರು ಬೆನಿಫಿಟ್ಸ್ ಇದೆ ಇದರಲ್ಲಿ. ಅದಕ್ಕೋಸ್ಕರ ಇದನ್ನು ವರ್ಷಕ್ಕೆ ಒಂದು ಸಲ ಆದರೂ ಸಿಕ್ಕರೆ ಮಾತ್ರ ಬಿಡಲೇಬೇಡಿ, ಒಂದು ಸಲ ಆದರೂ ಇದನ್ನು ಮಾಡಿಕೊಂಡು ತಿನ್ನಿ. ಇವಾಗ ನೋಡಿ, ಇಲ್ಲಿ ಕಲರು ಚೇಂಜ್ ಆಗ್ತಾಯಿದೆ. ಇದ್ರ ಮೇಲ್ಗಡೆ ಫುಲ್ ಡಾಟ್ ಡಾಟ್ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಫಸ್ಟಿಗೆ ಎಣ್ಣೆ ಹಾಕಬೇಡಿ, ಹಾಗೆ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹುರಿದಾದ್ಮೇಲೆ ಎಣ್ಣೆನ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಇದು ಫೇಮಸ್, ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇದು ಫೇವ್ರೇಟ್, ನಮ್ಮ ಕಡೆಯವರು ಯಾರೆಲ್ಲ ಈ ರೆಸಿಪಿನ ನೋಡ್ತಾ ಇದ್ರು ಪ್ಲೀಸ್ ಒಂದು ಕಮೆಂಟ್ ಹಾಕಿ, ನನಗೂ ಕೂಡ ನೋಡೋಕ್ಕೆ ಖುಷಿ ಆಗುತ್ತೆ. ಮತ್ತು ಯಾರ್ದೆಲ್ಲ ಫೇವ್ರೇಟ್ ಅಂತಲೂ ಕೂಡ ಹೇಳಿ. ನನಗೂ ಕೂಡ ಇದು ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಂಡಾಗಿದೆ. ಇದನ್ನು ಸೈಡಿಗೆ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿ, ಫುಲ್ ಮೇಲ್ಗಡೆ ಡಾಟ್ ಡಾಟನ್ನು ಬಂದಿದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪನೂ ನೀರು ಹಾಕೋದು ಬೇಡ, ಜಸ್ಟ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಇದನ್ನು ನಾವು ಪಚಡಿ ಟೈಪ್ ಮಾಡಿಕೊಂಡು ತಿನ್ಬೋದು. ಇವಾಗ ಇದನ್ನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಹಸಿಯಾಗಿ ಪಚಡಿನೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸ್ವಲ್ಪ ಕಹಿ ಅಂಶ ಇರುತ್ತೆ, ಬಟ್ ಹೇಳಿದ್ನಲ್ಲ ಫ್ರೆಂಡ್ಸ್, ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು ಅಂತ ಹೇಳಿ. ಮತ್ತು ಇದು ಸ್ವಲ್ಪ ಹಾಗಲಕಾಯಿ ತಿಂತೀವಲ್ರಿ, ಅದೇ ಟೇಸ್ಟ್ ಬರುತ್ತೆ. ಬಟ್ ಇದನ್ನು ತಿಂದರೆ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿ, ಎಣ್ಣೆ ಕಾದಾದಮೇಲೆ ನಾನೊಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ. ಫುಲ್ ಸಾಫ್ಟ್ ಆಗಲೇಬೇಕಂತೇನಿಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ಬದಲು ಇದನ್ನು ಗ್ರೀನ್ ಚಿಲ್ಲಿ ಪೇಸ್ಟ್, ಅಂದರೆ ನಮ್ಮ ಕಡೆ ಹಸಿ ಖಾರ ಅಂತೀವಲ್ರಿ, ಅದರಿಂದನೂ ಮಾಡ್ಬೋದು. ಆ ರೆಸಿಪಿನೂ ಕೂಡ ಮಾಡಿ ಹಾಕ್ತೀನಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಖಾರನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನು ಮಸಾಲೆ ಪುಡಿ ಏನೂ ಅವಶ್ಯಕತೆ ಇಲ್ಲ, ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಮತ್ತು ನೀವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆಗೂ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಹಂಗೇ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇವೆರಡೂ ಕೂಡ ಫುಲ್ ಸಾಫ್ಟ್ ಆಗಿದೆ. ಇದಕ್ಕೆ ಈಗ ನಾನೊಂದು ಸಣ್ಣ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು, ಅಂದರೆ ತುಂಬ ಜನ ಟೊಮೆಟೊನ ಹಾಕೋದಿಲ್ಲ. ಜಸ್ಟ್ ನನಗೆ ಟೊಮೆಟೊ ಅಂದರೆ ತುಂಬ ಇಷ್ಟ, ಮತ್ತು ಈ ಟೊಮೆಟೊ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನಿದು ಡಿಫ್ರೆಂಟಾಗಿರಲಿ ಅಂತ ಹೇಳಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಕೊಳ್ಬೇಡಿ, ಜಸ್ಟ್ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನೋಡಿ ಇದು ಕೂಡ ಸಾಫ್ಟ್ ಆಗ್ತಾ ಬಂತು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕರ್ಜಿಕಾಯಿ, ಹೆಸರು ಕೇಳಿದರೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಫ್ರೆಂಡ್ಸ್. ಕರ್ಜಿಕಾಯಿ ಅಂತ ಹೇಳಿ ನಾವು ಸ್ವೀಟ್ ಎಲ್ಲ ಹೇಳ್ತೀವಿ ಕರ್ಜಿಕಾಯಿ ಅಂತ ಹೇಳಿದರೆ, ಬಟ್ ಈ ವೆಜಿಟೇಬಲ್ ಹೆಸರು ಕೂಡ ಕರ್ಜಿಕಾಯಿ ಅಂತ ಹೇಳಿ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಬಟ್ ಏನಂದರೆ ಇಷ್ಟಕ್ಕೆ ಮುಗ್ದಿಲ್ಲ, ಇದಕ್ಕೆ ಇನ್ನೊಂದು ಮೇನಾಗಿ ನಾವು ಹಾಕ್ಕೊಳ್ಬೇಕಾಗುತ್ತೆ ಇಂಗ್ರೀಡಿಯೆಂಟ್ನ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದು ತುಂಬ ಫ್ರೈ ಆಗಲೇಬೇಕಂತೇನಿಲ್ಲ, ಇಷ್ಟೇ ಜಸ್ಟ್ ಫ್ರೈ ಆದರೆ ಸಾಕು. ನೋಡಿ ಯಾವುದೇ ರೆಸಿಪಿ ಆದ್ರೂ ಕೊತ್ತಂಬರಿ ಸೊಪ್ಪು ಇಲ್ಲದೇ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ಲಾಸ್ಟಿಗೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಇದಂತೂ ಬಿಸಿ ಬಿಸಿ ರೊಟ್ಟಿಯೊಂದಿಗೆ ತಿಂದರೆ ಫ್ರೆಂಡ್ಸ್ ಹೇಳ್ತೀನಿ ನಿಜವಾಗ್ಲೂ ನಾವು ಎಷ್ಟು ರೊಟ್ಟಿ ತಿಂತೀವಿ ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಅನ್ನ ಬೇಳೆ ಸಾರು ಜೊತೆ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಮಿಸ್ ಮಾಡಲೇಬೇಡಿ. ಆರೋಗ್ಯಕ್ಕೋಸ್ಕರನಾದರೂ ನೀವು ಇದನ್ನು ಒಂದು ಸಲನಾದರೂ ಮಾಡಿಕೊಂಡು ತಿನ್ನಿ. ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.